ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಾಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರನ್ನು ಹಾಗೂ ಪ್ರತಿನಿತ್ಯ ನಡೆಯುವಂಥ ನಮ್ಮ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ಗುಂಪುಗಳನ್ನು ಸಂಪರ್ಕಿಸಬಹುದು. ಹಾಗೆ ಪ್ರತಿ ತಿಂಗಳು ಆಫ್ಲೈನ್ ಮೀಟಿಂಗ್ ಇರ್ತದೆ ರಾಮನಗರದಲ್ಲಿ, ಪ್ರಾರ್ಥನಾ ಕೂಟ. ನಿಮಗೆ ಭಾಗವಹಿಸಲು ಇಚ್ಛೆ ಇರುವುದಾದರೆ ಕೆಳಗೆ ಕೊಟ್ಟಿರುವಂಥ ನಂಬರಿಗೆ ನೀವು ಕಾಲ್ ಮಾಡಿ ಹಾಗೂ ಟೆಕ್ಸ್ಟ್ಗಳ ಮೂಲಕವಾಗಿ ವಿಚಾರಿಸಬಹುದಾಗಿದೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಉಗುರು ಬೆಚ್ಚಗಿನ ಕ್ರೈಸ್ತಿಯ ಜೀವಿತ. ಇದರ ಕುರಿತಾಗಿ ನಾವು ನೋಡೋಣ. ಹಾಗಾದರೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಯಾರಾಗಿದ್ದೇವೆಂಬುದಾಗಿ ಈ ವಾಕ್ಯಗಳನ್ನು ಕೇಳಿದ ನಂತರ ಪರೀಕ್ಷೆ ಮಾಡಿಕೊಳ್ಳೋಣ. ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂಥ ಸುಂದರವಾದ ದಿನಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಈ ವಿಡಿಯೋದಲ್ಲಿ ದೇವರ ವಾಕ್ಯಗಳನ್ನು ಹೇಳುವಾಗ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ, ಆಮೇನ್ ಆಮೇನ್. ಮೊದಲನೇದಾಗಿ ನಾವು ಒಂದು ವಚನವನ್ನು ಓದಿಕೊಳ್ಳೋಣ. ಪ್ರಕಟಣೆಗಳ ಪುಸ್ತಕ 3ನೇ ಅಧ್ಯಾಯ 16ನೇ ವಚನವನ್ನು ನಾವು ಓದಿಕೊಳ್ಳೋಣ. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರ ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು ಎಂಬುದಾಗಿ ಇಲ್ಲಿ ಸತ್ಯವೇದವು ನಮಗೆ ತಿಳಿಯಪಡಿಸುವಂಥದ್ದಾಗಿದೆ. ಹಾಗಾದರೆ ಕ್ರೈಸ್ತಿಯ ಜೀವಿತದಲ್ಲಿ ನಾವು ತಣ್ಣಗೂ ಅಲ್ಲದೆ ಬೆಚ್ಚಗೂ ಅಲ್ಲದೆ ಉಗುರು ಬೆಚ್ಚಗಿನ ಜೀವಿತ ಕರ್ತನಿಗೆ ಇಷ್ಟವಿಲ್ಲದೆ ಇರುವ ಜೀವಿತ. ಅಂತಹ ಜೀವಿತವನ್ನು ದೇವರು ಕಾರಿ ಬಿಡ್ತೇನೆ. ಇದು ಲವೋದಿಕೀಯ ಸಭೆಗೆ ದೇವರ ಆತ್ಮನು ತಿಳಿಯಪಡಿಸುವಂಥ ಮಾತಾಗಿದೆ. ಉಗುರು ಬೆಚ್ಚಗಿನ ಜೀವಿತ ನಮ್ಮಲ್ಲಿ ಈಗ ಇರುವುದಾದರೆ ಅದಕ್ಕೆ ಏನು ಗುರುತುಗಳು ಎಂಬುದಾಗಿ ನೋಡಿಕೊಳ್ಳೋಣ. ನಂತರ ಯಾಕೆ ಇದನ್ನು ನಾವು ತುಂಬ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಮತ್ತೆ ನಾವು ನೋಡುವುದಾದರೆ ಉಗುರು ಬೆಚ್ಚಗಿನ ಜೀವಿತದಿಂದ ಹೇಗೆ ನಾವು ಬೆಚ್ಚಗಿನ ಜೀವಿತಕ್ಕೆ ಬರುವಂಥದ್ದು ಎಂಬುದಾಗಿ ನಾವು ನೋಡೋಣ. ನಾವು ನೋಡುವುದಾದರೆ 3 ರೀತಿಯಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ತಣ್ಣಗಾಗಲಿ ಬೆಚ್ಚಗಾಗಲಿ ಉಗುರು ಬೆಚ್ಚು. ಈ ಬೆಚ್ಚಗಿನ ಜೀವಿತ ಏನನ್ನ ತೋರಿಸುವಂಥದ್ದಾಗಿದೆ ಅಂದರೆ ಕ್ರೈಸ್ತಿಯ ಜೀವಿತದಲ್ಲಿ ನಾವು ಕರ್ತನಿಗಾಗಿ ಆಸಕ್ತಿ ಅಥವಾ ಉತ್ಸಾಹ ಅಥವಾ ಆತನಲ್ಲಿ ನಾವು ಆಸಕ್ತಿ ಉಳ್ಳವರಾಗಿ ದೇವರಿಗಾಗಿ ಜೀವಿಸುವಂತಹ ಒಂದು ಜೀವಿತವನ್ನು ಸೂಚಿಸುವಂಥದ್ದಾಗಿದೆ. ನಂತರ ತಣ್ಣಗಿನ ಜೀವಿತ ಏನನ್ನು ಸೂಚಿಸ್ತದೆ ಅಂದರೆ ದೇವರಲ್ಲಿ ಆಸಕ್ತಿ ಇಲ್ಲದೆ ಇರುವುದು, ದೇವರಲ್ಲಿ ಭಯ ಇಲ್ಲದೆ ಇರುವುದು, ದೇವರಲ್ಲಿ ಭಕ್ತಿ ಇಲ್ಲದೆ ಇರುವಂಥ ಜೀವಿತವೇ ತಣ್ಣಗಿನ ಜೀವಿತವಾಗಿರ್ತದೆ. ಆದರೆ ಉಗುರು ಬೆಚ್ಚಗಿನ ಜೀವಿತ ಹೇಗಿರ್ತದೆ ಎಂಬುದಾಗಿರುವುದಾದರೆ ಈ ಕಡೆ ಪ್ರಾರ್ಥನೆನೂ ಮಾಡ್ತಾರೆ, ಹಾಗೆ ಜನರನ್ನ ಮೆಚ್ಚಿಸುವ ರೀತಿಯಲ್ಲೂ ಕೂಡ ಕೆಲವರು ನಡ್ಕೊಳ್ತಾರೆ, ಸಭೆಗೂ ಬರ್ತಾರೆ, ಅನ್ಯರು ಆಚರಿಸುವಂತ ವಿಧಾನಗಳನ್ನು ಆಚರಿಸ್ತಾರೆ. ಯಾವಾಗಲೂ ಒಳ್ಳೆಯ ಒಂದು ಕಂಫರ್ಟಬಲ್ ಅಲ್ಲಿ ಅಂದ್ರೆ ಬೇರೊಬ್ಬರನ್ನ ಮನುಷ್ಯರನ್ನ ಮೆಚ್ಚಿಸ್ಲಿಕ್ಕೂ ಇಷ್ಟಪಡ್ತಾರೆ, ಹಾಗೆ ದೇವರನ್ನ ಮೆಚ್ಚಿಸ್ಲಿಕ್ಕೂ ಇಷ್ಟಪಡುವಂಥ ಜೀವಿತ. ನಂತರ ನೋಡುವುದಾದರೆ ದೇವರಿಗಾಗಿ ಯಾವುದೇ ಉತ್ಸಾಹ ಇರೋದಿಲ್ಲ, ಯಾವುದೇ ಒಂದು ಆಸಕ್ತಿ ಇರೋದಿಲ್ಲ. ಅನೇಕ ಆತ್ಮಿಕ ವಿಷಯಗಳಲ್ಲಿ ವ್ಯತ್ಯಾಸಗಳು ಈ ಉಗುರು ಬೆಚ್ಚಗಿನ ಜೀವಿತದಲ್ಲಿ ನಾವು ಕಂಡುಕೊಳ್ಳಬಹುದಾಗಿದೆ. ದೇವರ ವಾಕ್ಯಕ್ಕೆ ವಿಧೇಯತೆ ತೋರಿಸದೇ ಇರುವಂಥದ್ದು. ಅಂದರೆ ಮತ್ತೆ ನಾವು ನೋಡೋಣ, ಏನು ಉಗುರು ಬೆಚ್ಚಗಿನ ಜೀವಿತ, ವಾಟ್ ಈಸ್ ಲೂಕ್ ವಾರ್ಮ್ ಕ್ರಿಶ್ಚಿಯನ್ ಎಂಬುದಾಗಿ ನೋಡುವುದಾದರೆ ಉಗುರು ಬೆಚ್ಚಗಿನ ಜೀವಿತವನ್ನು ನಡೆಸುವಂಥ ವ್ಯಕ್ತಿ ದೇವರನ್ನ ನಂಬುತ್ತಾನೆ, ಹಾಗೆ ದೇವರಿಗಾಗಿ ಚಿಕ್ಕದಾಗಿ ಕೆಲವೊಮ್ಮೆ ಅವಾಗವಾಗ ಉತ್ಸಾಹ ಬರ್ತದೆ, ನಂತರ ಅದು ತಣ್ಣಗಾಗಿ ಹೋಗ್ತದೆ. ನಂತರ ಕೆಲವೊಮ್ಮೆ ಆಸಕ್ತಿಯಿಂದ ಏನಾದರೂ ಪ್ರಾರಂಭಿಸಲಿಕ್ಕೆ ಹೋಗ್ತಾರೆ, ಆದರೆ ಅದರಲ್ಲಿ ನಿರಂತರತೆ ಇರೋದಿಲ್ಲ. ಯಾವುದೇ ವಿಧವಾದಂಥ ಕಷ್ಟವನ್ನು, ಯಾವುದೇ ವಿಧವಾದಂತಹ ಸಂಕಟಗಳನ್ನು ಅನುಭವಿಸಲಿಕ್ಕೆ ಇಷ್ಟಪಡೋದಿಲ್ಲ. ನಂತರ ದೇವರೊಟ್ಟಿಗೆ ಹಾಗೂ ಮನುಷ್ಯರೊಟ್ಟಿಗೂ ಇಬ್ಬರನ್ನು ಮೆಚ್ಚಿಸಲಿಕ್ಕೆ ನಡೆಸುವಂತಹ ಜೀವಿತವಾಗಿದೆ ಈ ಲೂಕ್ ವಾರ್ಮ್ ಕ್ರಿಶ್ಚಿಯನ್, ಉಗುರು ಬೆಚ್ಚಗಿನ ಜೀವಿತ. ನಾವು ನೋಡೋಣ ಹಾಗಾದರೆ ಇದರ ಗುರುತುಗಳು ಏನೆಂಬುದಾಗಿ ನೋಡುವುದಾದರೆ ಪ್ರಾರ್ಥನಾ ಜೀವಿತ ಇವರಲ್ಲಿ ಅವಾಗ ಬರುವಂಥದ್ದಾಗಿದೆ. ಈ ಉಗುರು ಬೆಚ್ಚಗಿನ ಜೀವಿತ ಏನಾದರೂ ನಮ್ಮಲ್ಲಿ ಇದೆ ಎಂಬುದಕ್ಕಾಗಿ ಗುರುತೇನೆಂಬುದಾಗಿರುವುದಾದರೆ ಪ್ರಾರ್ಥನಾ ಜೀವಿತದಲ್ಲಿ ನಿರಂತರತೆ ಇರೋದಿಲ್ಲ. ಪ್ರಾರ್ಥನೆಯಲ್ಲಿ ನಿರಂತರತೆ ಇರದೆ ಯಾವಾಗಾದರೂ ಒಂದು ಸಲ ಏನೋ ಒಂದು ಸಮಯದಲ್ಲಿ ಯಾರಾದರೂ ಹೇಳುವಾಗ ಅಥವಾ ಏನಾದರೂ ಕಷ್ಟ ಬರುವಾಗ ಇವರು ಪ್ರಾರ್ಥನೆ ಮಾಡುವವರಾಗಿದ್ದಾರೆ.
ಮೂರನೇದಾಗಿ ನೋಡುವುದಾದರೆ ಸತ್ಯವೇದವನ್ನ ಓದುವುದರಲ್ಲಿ ನಿರಂತರತೆ ಇರೋದಿಲ್ಲ, ಹಾಗೆ ಸತ್ಯವೇದವನ್ನ ಓದಲಿಕ್ಕೆ ಪ್ರಾಮುಖ್ಯತೆ ಕೊಡೋದಿಲ್ಲ. ಅದನ್ನು ಯಾವಾಗಾದ್ರೂ ಆಪ್ಷನ್ ಆಯ್ಕೆಯಾಗಿ ಇಟ್ಟುಕೊಳ್ಳುತ್ತಾರೆ. ಸತ್ಯವೇದ ಓದುವುದನ್ನ ಆಯ್ಕೆಯಾಗಿ ಇಟ್ಟುಕೊಳ್ಳುವಂಥದ್ದಲ್ಲ, ಅದನ್ನ ದಿನ ನಾವು ಓದಿ ಅದನ್ನ ಅಭ್ಯಾಸ ಮಾಡಿ ಅದರಂತೆ ನಾವು ನಡಿಲಿಕ್ಕಾಗಿ ದೇವರ ವಾಕ್ಯವು ನಮಗೆ ಕೊಡಲ್ಪಟ್ಟಿರುವಂಥದ್ದು. ಆದರೆ ಉಗುರು ಬೆಚ್ಚಗಿನ ಜೀವಿತದಲ್ಲಿ ಹೋಗುವಂಥ ಕ್ರೈಸ್ತಿಯ ವಿಶ್ವಾಸಿ ಏನಾದರೂ ಅವನು ತನ್ನ ಜೀವಿತದಲ್ಲಿ ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಡದೆ ಯಾವಾಗಾದ್ರೂ ಮನಸ್ಸಿಗೆ ಬಂದಾಗ ಓದುವುದಾದರೆ ಅದು ಉಗುರು ಬೆಚ್ಚಗಿನ ಜೀವಿತದ ಗುರುತಾಗಿದೆ, ದ ಸೈನ್ ಆಫ್ ಲೂಕ್ ವಾರ್ಮ್ ಕ್ರಿಶ್ಚಿಯನ್. ಮತ್ತೆ ನಾವು ಮೂರನೇದಾಗಿ ನೋಡುವುದಾದರೆ ಈ ನಂಬಿಕೆ ಅನ್ನುವಂಥದ್ದು ಬಾಯಿ ಮಾತಿನಲ್ಲಿ ಇರ್ತದೆ, ಆದರೆ ಅದು ತನ್ನ ಜೀವಿತದಲ್ಲಿ ತೋರ್ಪಡಿಸುವುದಿಲ್ಲ. ಬಾಯಿ ಮಾತಿನಲ್ಲಿ ನಾನು ದೇವರನ್ನ ನಂಬ್ತೇನೆ, ದೇವರಿಗೋಸ್ಕರ ಎಲ್ಲ ಮಾಡ್ತೇನೆ ಎಂಬುದಾಗಿ ಬಾಯಿ ಮಾತಿನಲ್ಲಿ ನಂಬಿಕೆ ಇರ್ತದೆ ಹೊರತು ಜೀವಿತದಲ್ಲಿ ಏನಾದರೂ ಸಂಕಟ, ಹೋರಾಟ, ಪ್ರಯಾಸ, ಕಷ್ಟಗಳು ಬರುವಾಗ ಈ ಉಗುರು ಬೆಚ್ಚಗಿನ ಜೀವಿತದಲ್ಲಿರುವಂಥ ವ್ಯಕ್ತಿಯಲ್ಲಿ ನಂಬಿಕೆ ತನ್ನ ಜೀವಿತದ ಮೂಲಕ, ತನ್ನ ಕ್ರಿಯೆಗಳ ಮೂಲಕ, ತನ್ನ ಕಾರ್ಯದ ಮೂಲಕ ನಂಬಿಕೆ ವ್ಯಕ್ತ ಆಗೋದಿಲ್ಲ. ನಂತರ ನೋಡುವುದಾದರೆ ಪಾಪದ ಕುರಿತಾಗಿ ಪಾಪವನ್ನು ಕಂಡಾಗ ಖಂಡಿಸುವುದಿಲ್ಲ, ಪಾಪವನ್ನು ಕಂಡು ಖಂಡಿಸದೆ ಆ ಪಾಪಕ್ಕೆ ಸಮರ್ಥನೆ ಕೊಡುವವರಾಗಿದ್ದಾರೆ. ಇವರೇ ಉಗುರು ಬೆಚ್ಚಗಿನ ಕ್ರೈಸ್ತರಾಗಿದ್ದಾರೆ. ಯಾರು ಪಾಪವನ್ನು ಖಂಡಿಸದೆ ಆ ಪಾಪಕ್ಕೆ ಸಮರ್ಥನೆಯನ್ನ ಅಥವಾ ಆ ಪಾಪಕ್ಕೆ ಒಂದು ವಿಶ್ಲೇಷಣೆಯನ್ನ, ಒಂದು ಎಕ್ಸ್ಪ್ಲನೇಷನನ್ನು ಕೊಡ್ತಾರೋ ಅವರು ಉಗುರು ಬೆಚ್ಚಗಿನ ಕ್ರೈಸ್ತರಾಗಿರ್ತಾರೆ. ನಂತರ ನಾವು ನೋಡುವುದಾದರೆ ಈ ಉಗುರು ಬೆಚ್ಚಗಿನ ಕ್ರೈಸ್ತರೇ ಇಂದು ಎಷ್ಟೋ ಜನರಿಗೆ ತಪ್ಪಾಗಿರುವಂಥ ಬೋಧಿಸುವಂಥ ಬೋಧಕರಿಗೆ, ತಪ್ಪಾಗಿರುವಂಥ ಕೆಟ್ಟ ಪಾಪದಲ್ಲಿ ಜೀವಿಸುವಂಥ ಬೋಧಕರುಗಳು ದೇವರ ಸೇವೆನ ಮಾಡ್ತೇನೆ, ಹಾಡು ಹೇಳ್ತೇನೆ ಎಂಬುದಾಗಿ ಸ್ಟೇಜ್ ಮೇಲೆ ಬರುವಾಗ ಅವರನ್ನ ಸಪೋರ್ಟ್ ಮಾಡುವಂಥ ಕ್ರೈಸ್ತರು ಯಾರಾಗಿದ್ದಾರೆ ಗೊತ್ತಾ? ಈ ಉಗುರು ಬೆಚ್ಚಗಿನ ಕ್ರೈಸ್ತರೇ. ಸರಿಯಾಗಿ ಸತ್ಯದಲ್ಲಿ ನಿಲ್ಲೋದಿಲ್ಲ, ಮನುಷ್ಯನನ್ನ ಮೆಚ್ಚಿಸಬೇಕು, ಹಾಗೆ ದೇವರಲ್ಲಿಯೂ ನಾನು ಇದ್ದೇನೆಂಬುದಾಗಿ ಬರೀ ಹೊರಗಿನ ಪರಿಸಾಯನಂತೆ ಕಪಟವಾದ ಜೀವಿತವೇ ಉಗುರು ಬೆಚ್ಚಗಿನ ಜೀವಿತವಾಗಿದೆ. ಪಾಪವನ್ನ ಅಯ್ಯೋ ಅವರು ಪಾಪ ಮಾಡೋದ್ರಲ್ಲಿ, ಇನ್ನೊಂದು ಮದುವೆ ಆಗೋದ್ರಲ್ಲಿ ಏನು ತಪ್ಪಿದೆ? 2 ಮದುವೆ ಆಗೋದ್ರಲ್ಲಿ ತಪ್ಪಿಲ್ಲ. ಅವರು 2 ಮದುವೆ ಆಗಿ 3 ಮದುವೆ ಆಗಿ ಇಷ್ಟ ಬಂದಾಗಿ ಜೀವಿಸಿ ಸೇವೆನ ಮಾಡಿದ್ರು ತಪ್ಪಿಲ್ಲ ಅಂತ ಇವತ್ತು ಅನೇಕ ಕ್ರೈಸ್ತರು ಹೇಳ್ತಾ ಇದ್ದಾರೆ. ಇವರು ಕ್ರೈಸ್ತರಲ್ಲ, ಇವರು ಅರ್ಧಂಬರ್ಧ 2 ದೋಣಿಗಳಲ್ಲಿ ಪ್ರಯಾಣ ಮಾಡುವ ಉಗುರು ಬೆಚ್ಚಗಿನ ಜೀವಿತ ಉಳ್ಳ ವ್ಯಕ್ತಿಗಳಾಗಿದ್ದಾರೆ. ಈ ಉಗುರು ಬೆಚ್ಚಗಿನ ಜೀವಿತ ಉಳ್ಳ ವ್ಯಕ್ತಿಗಳು ಎಂದಿಗೂ ದೇವರನ್ನ ಮೆಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ದೇವರು ಇವರ ಕಾರ್ಯಗಳನ್ನ ಮೆಚ್ಚೋದಿಲ್ಲ. ಮತ್ತೆ ನೋಡುವುದಾದ್ರೆ ಈ ಉಗುರು ಬೆಚ್ಚಗಿನ ಜೀವಿತ ಇರುವ ವ್ಯಕ್ತಿ ಯಾವಾಗಾದರೂ ಸಮಸ್ಯೆ ಬರುವಾಗ ಮಾತ್ರವೇ ಕರ್ತನನ್ನ ಹುಡುಕೋನಾಗಿದ್ದಾನೆ. ಸಮಸ್ಯೆ ಇಲ್ಲದೆ ಇದ್ರೆ ಕರ್ತನನ್ನ ಮರೆತು ತಮಗಿಷ್ಟ ಬಂದ ಹಾಗೆ ಜೀವಿಸೋರಾಗಿದ್ದಾರೆ. ಈ ಒಂದು ಗುರುತುಗಳೇನಾದರೂ ನಿಮ್ಮ ಜೀವಿತದಲ್ಲಿ ಇರುವುದಾದರೆ ದಯವಿಟ್ಟು ನೀವು ಸರಿಪಡಿಸಿಕೊಳ್ಳಿರಿ. ಯಾಕೆಂದರೆ ನೀವು ಉಗುರು ಬೆಚ್ಚಗಿನ ಕ್ರೈಸ್ತಿಯ ಜೀವಿತವನ್ನ ಜೀವಿಸೋರಾಗಿದ್ದೀರ. ದೇವರ ವಾಕ್ಯ ಹೇಳ್ತದೆ, ತಣ್ಣಗಾಗ್ಲಿ ಇರಬೇಕು. ತಣ್ಣಗಿರುವವನು ಏನಿಗಿರ್ತಾನೆ? ದೇವರ ಮೇಲೆ ನಂಬಿಕೆ ಇಲ್ಲ, ದೇವರ ಮೇಲೆ ಭಯಭಕ್ತಿ ಇಲ್ಲ, ದೇವರ ವಿಷಯದಲ್ಲಿ ಆಸಕ್ತಿ ಇಲ್ಲ, ಅವನಿಗೆ ದೇವರ ಕಾರ್ಯದ ಮೇಲೆ ಯಾವ ವಿಧವಾದಂಥ ಕಾಳಜಿಯೂ ಇಲ್ಲ, ಪ್ರಾಮುಖ್ಯತೆ ಇಲ್ಲ. ಅದು ತಣ್ಣಗಿನ ಜೀವಿತ. ಆದರೆ ಬೆಚ್ಚಗಿನ ಜೀವಿತ ದೇವರಿಗಾಗಿ ಏನಾದರೂ ಮಾಡಬೇಕು, ನಾನು ದೇವರಿಗಾಗಿ ಜೀವಿಸಬೇಕು, ದೇವರಿಗಾಗಿ ಭಯಭಕ್ತಿ ಉಳ್ಳವನಾಗಿ ದೇವರಿಗಾಗಿ ನಾನು ಎಲ್ಲವನ್ನ ಸಮರ್ಪಣೆ ಮಾಡ್ತೇನೆ ಎಂಬುದಾಗಿ ಇರುವಂಥ ಜೀವಿತ ಬೆಚ್ಚಗಿನ ಜೀವಿತ. ವಾಕ್ಯ ಹೇಳ್ತದೆ, ನೀನು ತಣ್ಣಗಾಗಲಿ ಅಥವಾ ಬೆಚ್ಚಗಾಗಲಿ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಎಂಬುದಾಗಿ ದೇವರ ವಾಕ್ಯವು ಹೇಳುವಂಥದ್ದಾಗಿದೆ. ಒಳ್ಳೆಯದಾಗಿರ್ತಿತ್ತು ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಯಪಡಿಸುವಂಥದ್ದಾಗಿದೆ. ಹಾಗಾದರೆ ನಾವು ಯಾವ ವಿಧವಾದ ಕ್ರೈಸ್ತರಾಗಿದ್ದೇವೆ? ಯಾಕೆ ಇದನ್ನು ನಾವು ತುಂಬ ಗಂಭೀರವಾಗಿ ತೆಗೆದುಕೊಳ್ಳಬೇಕು? ಯಾಕೆಂದರೆ ಈ ಉಗುರು ಬೆಚ್ಚಗಿನ ಕ್ರೈಸ್ತಿಯ ಜೀವಿತ ನಮ್ಮ ಆತ್ಮಿಕ ಜೀವಿತವನ್ನು ಸಂಪೂರ್ಣವಾಗಿ ನಾಶ ಮಾಡುವಂಥದ್ದಾಗಿದೆ. ನಮ್ಮ ಆತ್ಮಿಕ ಜೀವಿತವನ್ನು ನಶಿಸುವಂತೆ, ನಮ್ಮ ಆತ್ಮಿಕ ಜೀವಿತವನ್ನು ಇಲ್ಲದಂತೆ ಮಾಡುವಂಥದ್ದಾಗಿದೆ. ಆತ್ಮಿಕವಾಗಿ ನಾವು ಬೆಳೆಯದೆ, ಕರ್ತನಲ್ಲಿ ನಮಗೆ ಐಕ್ಯವಾಗಿರದೆ, ಆ ಕರ್ತನಲ್ಲಿ ನಾವು ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಳ್ಳಲು ಈ ಉಗುರು ಬೆಚ್ಚಗಿನ ಜೀವಿತ ನಮ್ಮನ್ನು ಬಿಡುವುದಿಲ್ಲ. ಹಾಗೆ ನಾವು ನಿರಂತರವಾಗಿ ಯಾವ ಕೆಲಸವನ್ನು ಕರ್ತನಲ್ಲಿ ಯಾವ ಕೆಲಸವನ್ನು ದೇವರಿಗಾಗಿ ಮಾಡ್ಲಿಕ್ಕಾಗೋದಿಲ್ಲ, ಒಂದು ಬೆಳವಣಿಗೆ ಇರೋದಿಲ್ಲ. ನಂತರ ನೋಡುವುದಾದರೆ ರೂಪಾಂತರ ನಮ್ಮ ಜೀವಿತದಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಲಿಕ್ಕೆ ಈ ಉಗುರು ಬೆಚ್ಚಗಿನ ಜೀವಿತ ಬಿಡುವುದಿಲ್ಲ.
ಹಾಗಾಗಿ ನಮ್ಮ ಜೀವಿತದಲ್ಲಿ ಬದಲಾವಣೆ ಇಲ್ಲದೆ, ನಮ್ಮ ಕ್ಯಾರೆಕ್ಟರಲ್ಲಿ ಬದಲಾವಣೆ ಇಲ್ಲದೆ, ನಾವು ನೂತನ ಸ್ವಭಾವಗಳನ್ನು ಧರಿಸಿಕೊಳ್ಳದೆ ಇದ್ರೆ ದೇವರ ರಾಜ್ಯಕ್ಕಾಗಿ ನಾವು ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬನು ಹೊಸದಾಗಿ ಹುಟ್ಟದೇ ಇದ್ರೆ ದೇವರ ರಾಜ್ಯಕ್ಕೆ ಅವನು ಬಾಧ್ಯಸ್ಥನಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮಲ್ಲಿ ಈ ಉಗುರು ಬೆಚ್ಚಗಿನ ಜೀವಿತವನ್ನ ನೀವು ಇಟ್ಟುಕೊಂಡು ನಿಮ್ಮಲ್ಲಿ ಒಂದು ಬದಲಾವಣೆ, ನಿಮ್ಮಲ್ಲಿ ಒಂದು ರೂಪಾಂತರ ಇಲ್ಲದೆ ಅದೇ ಪಾಪದ ಜೀವಿತಗಳು, ಪಾಪವನ್ನೇ ಸರಿ ಎಂಬುದಾಗಿ ಹೇಳಿಕೊಂಡು ಪಾಪವನ್ನ ಮುಚ್ಚಿಕೊಂಡು ಹೋಗುವಂತ ಜೀವಿತ ದೇವರಿಗೆ ಇಷ್ಟವಿಲ್ಲ. ಯಾಕೆಂದ್ರೆ ವಾಕ್ಯ ಹೇಳುತ್ತದೆ, ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 13ನೇ ವಚನದಲ್ಲಿ, ದೋಷಗಳನ್ನ ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದೆಂಬುದಾಗಿ. ಹಾಗಾದ್ರೆ ಉಗುರ ಬೆಚ್ಚಗಿನ ಜೀವಿತವನ್ನ ನಡೆಸುವಂತಹ ವ್ಯಕ್ತಿ ತನ್ನ ಜೀವಿತದಲ್ಲಿ ದೇವರ ಮುಂದೆ ತನ್ನ ಪಾಪವನ್ನು ಒಪ್ಪಿಕೊಳ್ಳದೆ ಪಾಪದ ಕುರಿತು ಸಮರ್ಥನೆಯನ್ನು ಕೊಡುವವನಾಗಿದ್ದಾನೆ. ಪಾಪವನ್ನ ಕುರಿತು ಸಮರ್ಥನೆಯನ್ನು ಕೊಡುವವನಿಗೆ ದೇವರ ಶುಭವು ದೊರೆಯುವುದಿಲ್ಲ, ಹಾಗೆ ಅವನ ಜೀವಿತದಲ್ಲಿ ಕರುಣೆ ದೊರೆಯುವುದಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆ, ನಾವು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ನಾವು ಮನ ತಿರುಗಬೇಕು, ನಾವು ದೇವರ ಕಡೆಗೆ ತಿರುಗಬೇಕು. ಅದಕ್ಕೆ ಪ್ರಕಟಣೆಗಳ ಗ್ರಂಥ 3ನೇ ಅಧ್ಯಾಯ 19ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಹೇಳಲ್ಪಡುತ್ತದೆ, ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ, ಆದುದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೋ. ದೇವರ ವಾಕ್ಯ ಹೇಳ್ತಾ ಇದೆ. ಹಾಗಾದರೆ ಉಗುರು ಬೆಚ್ಚಗಿನ ಜೀವಿತದಲ್ಲಿ ನೀವೇನಾದರೂ ಜೀವಿಸ್ತಾ ಇರುವುದಾದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ನೀವು ದೇವರ ಕಡೆಗೆ ತಿರುಗಿಕೊಳ್ಳಿರಿ, ನೀನು ಆಸಕ್ತನಾಗಿರು ಮತ್ತು ದೇವರ ಕಡೆಗೆ ತಿರುಗಿಕೋ ಎಂಬುದಾಗಿ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿದೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ಏನಾದರೂ ಈ ಗುರುತುಗಳಿರೋದಾದರೆ ಕರ್ತನ ಸನ್ನಿಧಿಯಲ್ಲಿ ನಾವು ಒಪ್ಪಿಸಿಕೊಟ್ಟು ನಾವು ಬೆಚ್ಚಗಿನ ಅನುಭವಕ್ಕೆ ಬರುವವರಾಗಬೇಕು. ಹಾಗಾದರೆ ಹೇಗೆ ಈ ಬೆಚ್ಚಗಿನ ಅನುಭವಕ್ಕೆ ಬರುವುದೆಂಬುದಾಗಿ ನೋಡುವುದಾದರೆ, ನಿಮ್ಮ ತಪ್ಪುಗಳನ್ನು ನೀವು ಕರ್ತನ ಮುಂದೆ ಒಪ್ಪಿಕೊಂಡು ಯಥಾರ್ಥವಾಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿರಿ. ಈಗ ತಾನೇ ಓದಿದಂಥ ವಾಕ್ಯದ ಪ್ರಕಾರವಾಗಿ ಜ್ಞಾನೋಕ್ತಿಗಳಲ್ಲಿ ದೋಷವನ್ನ ನಾವು ಕರ್ತನ ಸಮ್ಮುಖದಲ್ಲಿ, ನಮ್ಮ ಜೀವಿತದಲ್ಲಿರುವಂಥ ಒಣಗಿದ ಪರಿಸ್ಥಿತಿಯನ್ನ, ಸ್ಪಿರಿಚುವಲ್ ಡ್ರೈನೆಸ್ ಅನ್ನ ನಾವು ದೇವರ ಸಮ್ಮುಖದಲ್ಲಿ ಯಥಾರ್ಥವಾಗಿ ಒಪ್ಪಿಕೊಳ್ಳುವುದಾದರೆ ಆತನ ಕರುಣೆ ನಮ್ಮ ಜೀವಿತದಲ್ಲಿ ದೊರೆಯುವಂಥದ್ದಾಗಿದೆ. ನಾವು ಯಥಾರ್ಥವಾಗಿ ನಾವು ಒಪ್ಪಿಕೊಳ್ಳುವುದಾದರೆ ಕರ್ತನ ಆತ್ಮನು ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಆತ್ಮದಲ್ಲಿ ತುಂಬಿಸೋನಾಗಿದ್ದಾನೆ. ನಂತರ ದೇವರ ವಾಕ್ಯ ಮತ್ತೆ ಹೇಳಿದ ಪ್ರಕಾರ ದೇವರ ಕಡೆಗೆ ನಾವು ತಿರುಗಿಕೊಳ್ಳಬೇಕು. ದೇವರ ಕಡೆಗೆ ನಾವು ತಿರುಗಿಕೊಳ್ಳುವಾಗ ಮಾತ್ರವೇ ಇದರಿಂದ ನಮಗೆ ಸಂಪೂರ್ಣವಾಗಿ ಬಿಡುಗಡೆ ಆಗಲಿಕ್ಕೆ ಸಾಧ್ಯ. ನಂತರ ಪ್ರತಿನಿತ್ಯವೂ ಕರ್ತನಲ್ಲಿ ನಾವು ಪ್ರಾರ್ಥನೆಯನ್ನ, ವಾಕ್ಯವನ್ನು ಓದಬೇಕು. ಈಗ ನೋಡಿ, ನಮ್ಮ ಜೀವಿತದಲ್ಲಿ ನಾವು ಮುಂಜಾನೆ ಏಳುವಾಗ ನಮಗೆ ಬ್ರೇಕ್ಫಾಸ್ಟ್, ನಮ್ಮ ದೈನಂದಿನ ಎಲ್ಲ ಕೆಲಸಗಳನ್ನು ನಾವು ಮಾಡ್ತೇವೆ. ಯಾಕೆಂದರೆ ಅದನ್ನು ಯಾರು ಬಂದು ಹೇಳುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅದು ನಮ್ಮ ಅಭ್ಯಾಸ, ನಮ್ಮ ರೂಟೀನ್ ಆಗಿರ್ತದೆ. ದೇವರ ವಾಕ್ಯ ಓದುವುದು, ಪ್ರಾರ್ಥನೆ ಮಾಡುವಂಥದ್ದು ಇನ್ನೊಬ್ಬರು ನಮಗೆ ಬಂದು ಹೇಳುವಂಥದ್ದು, ಅದು ನಮ್ಮ ಜೀವಿತದಲ್ಲಿ ಇರಬೇಕಾದ ಅಭ್ಯಾಸಗಳಾಗಿದೆ. ನಾವು ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ನಮ್ಮ ಜೀವಿತದಲ್ಲಿ ಎಷ್ಟೇ ಸಮಸ್ಯೆ ಬಂದರೂ, ಏನೇ ಬಂದರೂ ನಾವು ದೈನಂದಿನ ಜೀವಿತದಲ್ಲಿ ಮಾಡುವಂಥ ಕೆಲಸಗಳನ್ನು ನಿಲ್ಲಿಸೋದಿಲ್ಲ, ಖಂಡಿತವಾಗಿಯೂ ಮಾಡ್ತೇವೆ. ಆದರೆ ಪ್ರಾರ್ಥನೆ ಮಾಡುವುದನ್ನು, ವಾಕ್ಯ ಓದುವುದನ್ನು ನಿಲ್ಲಿಸಲಿಕ್ಕೆ ಅನೇಕ ಕಾರಣಗಳನ್ನು ಕರ್ತನ ಸಮ್ಮುಖದಲ್ಲಿ ನಾವು ಹುಡುಕೋರಾಗಿದ್ದೇವೆ. ಪ್ರತಿ ದಿನವೂ ದೇವರ ವಾಕ್ಯವನ್ನು ಓದಬೇಕು. ದೇವರ ವಾಕ್ಯ ಹೇಳ್ತದೆ, ಎಡ್ಡ ಬಿಡದೆ ಪ್ರಾರ್ಥನೆ ಮಾಡಿರಿ. ಎಡಬಿಡದೆ ದೇವರಲ್ಲಿ ನಾವು ಯಾವಾಗಲೂ ಪ್ರಾರ್ಥನೆಯನ್ನು, ಕೃತಜ್ಞತಾ ಸ್ತುತಿಯನ್ನು, ಆತನನ್ನು ಆರಾಧಿಸುವುದನ್ನು ನಿಲ್ಲಿಸಬಾರದು. ಕೆಲವೊಮ್ಮೆ ನಿಮಗೆ ಪ್ರಾರ್ಥಿಸಲು ಮನಸ್ಸು ಬರದೇ ಇರಬಹುದು, ಕೆಲವೊಮ್ಮೆ ನಿಮಗೆ ಪ್ರಾರ್ಥಿಸಲು ಸಾಧ್ಯವಾಗದೇ ಇರುವ ಸಮಯದಲ್ಲೂ ನೀವು ಪ್ರತಿದಿನವೂ ಕೂಡ ಪ್ರಾರ್ಥಿಸಬೇಕು. ಸೀಕ್ ಗಾಡ್ ಡೈಲಿ ಈವನ್ ವೆನ್ ಯು ಡೋಂಟ್ ಫೀಲ್ ಲೈಕ್ ಇಟ್. ನೀವು ಆ ರೀತಿಯಾಗಿದ್ದಂಥ ಮನೋಭಾವನೆ ಬರಲಿಲ್ಲ ಅಂದರೂ, ಹೃದಯ ಬರಲಿಲ್ಲ ಅಂದರೂ ಕರ್ತನ ಸಮ್ಮುಖದಲ್ಲಿ ನೀವು ಕೂತುಕೊಳ್ಳಿರಿ. ಪರಿಶುದ್ಧಾತ್ಮನು ನಿಮಗೆ ಸಹಾಯ ಮಾಡುವವನಾಗಿದ್ದಾನೆ. ಪರಿಶುದ್ಧಾತ್ಮನು ನಿಮಗೆ, ನಿಮ್ಮ ಆಸಕ್ತಿಯನ್ನು ನೋಡಿ ಕರ್ತನು ನಿಮಗೆ ಸಹಾಯ ಮಾಡುವವನಾಗಿದ್ದಾನೆ. ಹಾಗೆ ನಿಮ್ಮ ಜೀವಿತದಲ್ಲಿ, ನಿಮ್ಮ ಆತ್ಮಿಕ ಜೀವಿತಕ್ಕೆ ತಡೆಯಾಗಿರುವಂಥ ಎಲ್ಲ ಡಿಸ್ಟ್ರಾಕ್ಷನನ್ನು, ಎಲ್ಲ ವಿಧವಾದ ನಿಮ್ಮನ್ನು ತಣ್ಣಗೆ ಪಡಿಸುವಂತಹ, ನಿಮ್ಮ ಆತ್ಮಿಕ ಜೀವಿತವನ್ನು ತಣ್ಣಗೆ ಪಡಿಸಿ ಕರ್ತನಿಂದ ದೂರಪಡಿಸುವಂಥ ಯಾವೆಲ್ಲ ಕಾರ್ಯಗಳು, ಕೆಲವೊಮ್ಮೆದು ಫೋನ್ ಆಗಿರ್ಬೋದು, ಕೆಲವೊಮ್ಮೆದು ವ್ಯಕ್ತಿಗಳಾಗಿರ್ಬೋದು, ಕೆಲವೊಮ್ಮೆದು ಸ್ನೇಹ ಆಗಿರ್ಬೋದು, ಕೆಲವೊಮ್ಮೆದು ವಸ್ತುಗಳಾಗಿರ್ಬೋದು, ಹಣ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಅವುಗಳನ್ನು ನಿಮ್ಮ ಜೀವಿತದಲ್ಲಿ ನೀವು ದೂರವಿಡಿಸಬೇಕು. ಹಾಗಾದರೆ ನಾನು ಕೆಲಸ ಮಾಡಬಾರ್ದು ಎಂಬುದಾಗಿ ಕೇಳ್ಬೋದು. ಕೆಲಸ ಮಾಡಬಾರ್ದು ಅಂತಲ್ಲ, ಕರ್ತನಿಗೆ ಪ್ರಾಮುಖ್ಯತೆಯನ್ನು ಕೊಡಿರಿ. ಕರ್ತನಿಗೆ ನೀವು ಪ್ರಾಮುಖ್ಯತೆಯನ್ನು ಕೊಡದೆ ನಿಮ್ಮ ಜೀವಿತದಲ್ಲಿ ನೀವು ಏನೇ ಮಾಡಿದರೂ ಅದು ವಿಗ್ರಹ ಆರಾಧನೆಗೆ ಸಮವಾಗಿದೆ.
ಬರೀ ನೀವು ಐಡಲ್ ವರ್ಷಿಪ್ನ ಮಾತ್ರ ವಿಗ್ರಹಾರಾಧನೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕರ್ತನನ್ನು ಬಿಟ್ಟು, ಯೇಸುವನ್ನು ಬಿಟ್ಟು ನೀವು ಬೇರೆ ಯಾವುದಕ್ಕೆಲ್ಲ ಪ್ರಾಮುಖ್ಯತೆ, ಅದು ನಿಮ್ಮ ಫೋನ್ ಆಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಹಣ ಆಗಿರ್ಬೋದು, ಅದು ಯಾವುದೇ ಆಗಿದ್ದರೂ ನಿಮ್ಮ ಜೀವಿತದಲ್ಲಿ ಮೊದಲು ಕರ್ತನಿಗೆ ಆದ್ಯತೆ ಕೊಡಿರಿ. ಕೆಲವೊಮ್ಮೆ ನಿಮ್ಮ ಇನ್ಸ್ಟಾಗ್ರಾಮ್, ನಿಮ್ಮ ರೀಲ್ಸ್, ಯೂಟ್ಯೂಬ್ನಲ್ಲಿ ಬರುವಂಥ ಕಾರ್ಯಗಳು ನಿಮ್ಮನ್ನು ಪ್ರಾರ್ಥನೆಯಿಂದ, ನಿಮ್ಮ ನಂಬಿಕೆಯನ್ನು ತಣ್ಣಗೆಗೊಳಿಸ್ತಾ ಇರ್ಬೋದು. ನೋಡಿ, ನಾವು ಯಾವಾಗ ದೇವರ ವಾಕ್ಯವನ್ನು ಓದೋದಿಲ್ಲ, ಪ್ರಾರ್ಥನೆ ಮಾಡೋದಿಲ್ಲ, ನಮ್ಮ ನಂಬಿಕೆಯ ಜೀವಿತ ಎನ್ಹಾನ್ಸ್ ಆಗೋದಿಲ್ಲ, ಅಥವಾ ನಮ್ಮ ನಂಬಿಕೆಯ ಜೀವಿತದಲ್ಲಿ ನಾವು ಗಟ್ಟಿಗೊಳ್ಳಲಿಕ್ಕೆ ಅಥವಾ ಇಂಪ್ರೂವ್ ಆಗಲಿಕ್ಕೆ, ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಬೆಳವಣಿಗೆ ಆಗಬೇಕು ನಮ್ಮ ನಂಬಿಕೆಯ ಜೀವಿತದಲ್ಲಿ ಎಂಬುದಾಗಿ ನೋಡುವುದಾದರೆ ಪ್ರತಿನಿತ್ಯ ಕರ್ತನನ್ನು ನಾವು ಹುಡುಕಬೇಕು. ನಮಗೆ ಬರುವ ಸಮಸ್ಯೆಗಳಲ್ಲಿ, ನಮಗೆ ಬರುವ ಹೋರಾಟಗಳಲ್ಲಿ ನಾವು ದೇವರನ್ನು ನೋಡದೇ ಇದ್ದರೆ, ನಾವು ದೇವರ ವಾಕ್ಯವನ್ನು ತಿಳಿದುಕೊಳ್ಳದೇ ಇದ್ದರೆ, ದೇವರೊಟ್ಟಿಗೆ ಸಂಬಂಧವನ್ನು ಬೆಳೆಸದೇ ಇದ್ದರೆ, ನಮಗೆ ದೇವರು ಎಷ್ಟು ಒಳ್ಳೆಯವನು, ದೇವರ ಕಾರ್ಯಗಳು, ದೇವರ ಮಹತ್ ಕಾರ್ಯಗಳನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ವಾಕ್ಯವನ್ನು ಓದುವಾಗ ನಮ್ಮ ನಂಬಿಕೆಯನ್ನು ಹೆಚ್ಚಿಸುವಂಥದ್ದಾಗಿದೆ. ನಮ್ಮ ಸಮಸ್ಯೆಗಳಲ್ಲಿ ನಮಗೆ ಭರವಸೆ ನೀಡಿ ನಮ್ಮನ್ನು ಸಂತೈಸುವಂಥದ್ದಾಗಿದೆ, ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಪಾಪದಲ್ಲಿ ಹೋಗುವಾಗ ನಮ್ಮನ್ನು ಎಚ್ಚರಿಸಿ ನಮ್ಮನ್ನು ವಾಕ್ಯವು ಶುದ್ಧಿಪಡಿಸ್ತದೆ. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾರೆ, ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ, ಈಗ ನೀವು ಕೇಳಿದ ವಾಕ್ಯದ ದೆಸೆಯಿಂದ ನೀವು ಶುದ್ಧರಾಗಿದ್ದೀರಿ. ಹಾಗಾದರೆ ವಾಕ್ಯವು ನಮ್ಮನ್ನು ಶುದ್ಧಿಪಡಿಸುವಂಥದ್ದಾಗಿದೆ, ನಮ್ಮ ನಂಬಿಕೆಯ ಜೀವಿತವನ್ನು ಗಟ್ಟಿಗೊಳಿಸ್ತದೆ. ನಮ್ಮ ಪಾಪವನ್ನು, ನಾವು ಪಾಪದಲ್ಲಿ ಹೋಗುವಾಗ ನಮ್ಮನ್ನು ಎಚ್ಚರಿಸಿ, ಆ ಪಾಪಕ್ಕೆ ನಾವು ಹೋಗದಂತೆ ನಮ್ಮನ್ನು ಎಚ್ಚರಿಸಿ ನಡೆಯಬೇಕಾದ ಮಾರ್ಗದಲ್ಲಿ ನಡೀಲಿಕ್ಕೆ ನಮಗೆ ಉಪದೇಶಿಸುವಂಥದ್ದಾಗಿದೆ. ಹಾಗಾಗಿ ನಾವು ಪ್ರತಿನಿತ್ಯ ದೇವರ ವಾಕ್ಯವನ್ನು ಓದಬೇಕು. ದೇವರ ವಾಕ್ಯವನ್ನು ಓದದಂತೆ, ಪ್ರಾರ್ಥನೆಯಲ್ಲಿ ನಾವು ಬೆಳೆಯದಂತೆ, ಸಭೆಗೆ ಹೋಗದಂತೆ, ಅನ್ಯೋನ್ಯತೆಯಲ್ಲಿ ಸೇರದಂತೆ, ನಮ್ಮನ್ನು ಡಿಸ್ಟ್ರಾಕ್ಷನ್ ಮಾಡ್ತಾ ಇರುವಂಥ ಅಥವಾ ನಮ್ಮ ಏಕಾಗ್ರತೆಯನ್ನು ಕೆಡಿಸುವಂತಹ ಕಾರ್ಯಗಳನ್ನು ಇಂದಿನಿಂದ ನಾವು ದೂರ ಮಾಡೋಣ. ಯೋಸೇಫನ ಜೀವಿತ ನೋಡುವಾಗ ಅವನನ್ನು ಶೋಧನೆ ಪಡಿಸುವಂತಹ ಸ್ಥಳದಿಂದಲೇ ಅವನು ಓಡಿ ಹೋದ. ಇವತ್ತು ನಮ್ಮ ಜೀವಿತದಲ್ಲಿ ನಮ್ಮನ್ನು ಶೋಧನೆ ಪಡಿಸುವ ಕಾರ್ಯಗಳು, ವ್ಯಕ್ತಿಗಳು ಇರುವುದಾದರೆ ಅದನ್ನು ಬಿಟ್ಟು ನಾವು ಓಡಿ ಹೋಗೋಣ, ಅದನ್ನು ನಮ್ಮ ಜೀವಿತದಿಂದ ತೆಗೆದು ಹಾಕೋಣ. ಆಗ ನಮ್ಮ ಜೀವಿತದಲ್ಲಿ ಈ ತಣ್ಣಗಿನ ಅನುಭವಕ್ಕೆ ನಾವು ಹೋಗಲಿಕ್ಕೆ ಸಾಧ್ಯ ಇಲ್ಲ. ತಣ್ಣಗಿನ ಅನುಭವಕ್ಕೆ ಅಂತ ಎಷ್ಟೋ ಕ್ರೈಸ್ತರು ಹೋಗ್ಲಿಕ್ಕೆ, ದೇವರ ಭಕ್ತಿ ಇಲ್ಲದೆ, ದೇವರ ಭಯ ಇಲ್ಲದೆ ಹೋಗ್ಲಿಕ್ಕೆ ಕಾರಣ ಏನಂದ್ರೆ ಉಗುರು ಬೆಚ್ಚಗಿನ ಜೀವಿತ. ಅನೇಕ ವ್ಯಕ್ತಿಗಳು ಉಗುರು ಬೆಚ್ಚಗಿನ ಜೀವಿತದಿಂದ ತಣ್ಣಗಾದಂತಹ ಅನುಭವಕ್ಕೆ ಹೋಗ್ತಾರೆ. ಹಾಗಾದರೆ ಇಂದು ಈ ವಿಡಿಯೋ ನೋಡ್ತಾ ಇರುವಂಥ ನಿಮ್ಮಲ್ಲಿ ಏನಾದರೂ ಈ ಗುರುತುಗಳು ಇರುವುದಾದರೆ ದಯಮಾಡಿ ನೀವು ತಣ್ಣಗಿನ ಅನುಭವಕ್ಕೆ ಹೋಗಬೇಡಿ. ನೀವು ದೇವರನ್ನು ಹುಡುಕಿರಿ, ದೇವರಲ್ಲಿ ನಿಮ್ಮ ಪಾಪವನ್ನು ಅರಿಕೆ ಮಾಡಿರಿ, ದೋಷಗಳನ್ನು ಒಪ್ಪಿಕೊಂಡು ದೇವರ ಮುಂದೆ ಯಥಾರ್ಥವಾಗಿ ಮೊರೆ ಇಡಿರಿ. ಕರ್ತನು ಖಂಡಿತವಾಗಿ ನಿಮ್ಮ ಜೀವಿತವನ್ನು ಬದಲಾಯಿಸಿ ನೀವು ಬೆಚ್ಚಗಿನ ಅನುಭವಕ್ಕೆ ಬರಲಿಕ್ಕೆ ಕರ್ತನು ಕಾರ್ಯ ಮಾಡುವವನಾಗಿದ್ದಾನೆ. ನಂತರ ನಾವು ನೋಡುವುದಾದರೆ ದಾವೀದನು ಪ್ರಾರ್ಥಿಸಿದ ಹಾಗೆ ನೂತನ ಅಥವಾ ಶುದ್ಧ ಹೃದಯವನ್ನು ನನ್ನಲ್ಲಿ ನಿರ್ಮಿಸು ಎಂಬುದಾಗಿ ನಲ್ಲಿ ಕೇಳುವುದಾದರೆ ಕರ್ತನು ನಿರ್ಮಿಸುವವನಾಗಿದ್ದಾನೆ. ಆದರೆ ಆಸಕ್ತಿಯಿಂದ, ಪಶ್ಚಾತ್ತಾಪ ತುಂಬಿದ ಹೃದಯದಿಂದ, ದೀನ ಮನಸ್ಸುಳ್ಳವರಾಗಿ, ಹಾಗೆ ಯಥಾರ್ಥವಾಗಿ ದೇವರ ಸಮ್ಮುಖದಲ್ಲಿ ಕೇಳುವಾಗ, ಸಿನ್ಸಿಯರ್ ಆಗಿ ದೇವರ ಸಮ್ಮುಖದಲ್ಲಿ ಆಸಕ್ತಿ ಉಳ್ಳವರಾಗಿ ಕೇಳುವಾಗ ಕರ್ತನು ಕಾರ್ಯ ಮಾಡುವವನಾಗಿದ್ದಾನೆ. ಹಾಗಾದರೆ ಉಗುರು ಬೆಚ್ಚಗಿನ ಜೀವಿತದಲ್ಲಿಯೇ ನಿಮ್ಮ ಜೀವಿತವನ್ನು ಮುಂದುವರಿಸಿಕೊಂಡು ಹೋಗಬೇಡಿ. ಯೇಸುವಿಗಾಗಿ ನಿಮ್ಮಲ್ಲಿ ಒಂದು ಬೆಂಕಿ ಕಾಣಬೇಕು. ಯೇಸುವಿಗಾಗಿ ನೀವು ಬೆಂಕಿ ಉಳ್ಳವರಾಗಿ ನೀವು ಉರಿಯಬೇಕೆಂದರೆ ಕರ್ತನಲ್ಲಿ ನೀವು ಯಾವಾಗಲೂ ಐಕ್ಯವಾಗಿರಬೇಕು. ಕರ್ತನ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುವ ಆಸಕ್ತಿ ನಿಮ್ಮಲ್ಲಿ ಇರಬೇಕು. ನೀವು ಕರ್ತನ ಸಮ್ಮುಖದಲ್ಲಿ ನಿಮ್ಮ ಹೃದಯಗಳನ್ನು ಸಮರ್ಪಿಸಬೇಕು. ಬೇಡವಾದ ಕಾರ್ಯಗಳನ್ನು, ನಮಗೆ ದೇವರು ಸ್ವತಂತ್ರ ಕೊಟ್ಟಿದ್ದಾರೆ, ಯಾವುದು ಸರಿ ಯಾವುದು ತಪ್ಪೆಂಬುದಾಗಿ ಜ್ಞಾನವೂ ಕೂಡ ಇದೆ. ಒಳ್ಳೆಯದನ್ನು ಆರಿಸಿಕೊಳ್ಳಲಿಕ್ಕೆ ನಾವು ಮನಸ್ಸು ಮಾಡಬೇಕು. ಒಳ್ಳೆಯದನ್ನು ಆರಿಸಿಕೊಳ್ಳುವ ಮನಸ್ಸು ನಮ್ಮಲ್ಲಿರುವುದಾದರೆ, ನಮಗೆ ಯಾವುದು ಒಳ್ಳೆಯದು ಬೇಕೆಂಬುದಾಗಿ ನಮಗೆ ಗೊತ್ತಿದೆ. ಕೆಲವೊಮ್ಮೆ ನಮ್ಮ ಇಚ್ಛೆಗಳು, ನಮ್ಮ ಪಾಪದ ಕಾರ್ಯಗಳು, ಕಣ್ಣಿನ ಆಶೆ ಆಗಿರ್ಬೋದು, ಬೇಡವಾದ ಕಾರ್ಯಗಳನ್ನು ಆರಿಸಿಕೊಳ್ತೇವೆ. ಬೇಡವಾದ ಕಾರ್ಯಗಳನ್ನು ಆರಿಸಿಕೊಳ್ಳುವಾಗ ಅದರ ಫಲಗಳನ್ನು ಬೇಕಾಗ್ತದೆ. ಆ ಫಲಗಳು ಬಹಳ ಕಣ್ಣೀರನ್ನು ಉಂಟು ಮಾಡುವಂಥದ್ದಾಗಿರ್ತದೆ. ಹಾಗಾದರೆ ದೇವರ ಸಮ್ಮುಖದಲ್ಲಿ ನೀವು ಉಗುರು ಬೆಚ್ಚಗಿನ ಜೀವಿತದಲ್ಲಿ ನಾನು ಚೆನ್ನಾಗಿದ್ದೇನೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ತಿಂಗಳಿಗೊಮ್ಮೆ ಪ್ರಾರ್ಥನೆ ಮಾಡಿದರೆ ಸಾಕು, ಜ್ಞಾನೋಕ್ತಿ ಹಾಗೆ ವಾಕ್ಯ ಬೋರ್ಡ್ಗಳಲ್ಲಿ ಇರ್ತದಲ್ಲ, ಕ್ಯಾಲೆಂಡರಲ್ಲಿ ಇರ್ತದಲ್ಲ, ಅದನ್ನು ನಾನು ಓದಿದರೆ ಸಾಕು ಎಂಬುದಾಗಿ ದಯಮಾಡಿ ನೀವು ಅದರಲ್ಲಿಯೇ ನಿಲ್ಲದೆ, ನೀವು ಈಗಿನ ಈ ಉಗುರು ಬೆಚ್ಚಗಿನ ಜೀವಿತದಿಂದ ಮಾನಸಾಂತರ ಹೊಂದಿ ದೇವರ ಕಡೆಗೆ ತಿರುಗಿಕೊಳ್ಳುವುದಾದರೆ, ಕರ್ತನಿಗಾಗಿ ನೀವು
ಬೆಂಕಿ ಉಳ್ಳವರಾಗಿ, ಕರ್ತನಿಗಾಗಿ ಉರಿಯುವಂಥವರಾಗಿ ನೀವು ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಕೊನೆಯದಾಗಿ ಒಂದು ವಚನವನ್ನು ಓದಿಕೊಳ್ಳೋಣ. ಮಲಾಕಿಯನ ಪ್ರವಾದನೆಯ ಪುಸ್ತಕ 3ನೇ ಅಧ್ಯಾಯ 7ನೇ ವಚನ ಓದಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಇದರ ಕೆಳಗಿನ ವಚನವನ್ನು ನಾವು ಓದಿಕೊಳ್ಳೋಣ. ನನ್ನ ಕಡೆಗೆ ಪುನಃ ತಿರುಗಿದರೆ ನಾನು ನಿಮ್ಮ ಕಡೆಗೆ ಪುನಃ ತಿರುಗುವೆನು. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಯಪಡಿಸುವಂಥದ್ದಾಗಿದೆ. ಕೊನೆಯದಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ನನ್ನ ಕಡೆಗೆ ಪುನಃ ತಿರುಗಿರಿ. ಹಾಗಾದರೆ ಉಗುರು ಬೆಚ್ಚಗಿನ ಜೀವಿತವನ್ನು ಬಿಟ್ಟು ಯೇಸುವಿನ ಕಡೆಗೆ ನೀವು ತಿರುಗುವುದಾದರೆ ಖಂಡಿತವಾಗಿಯೂ ಆತನು ನಿಮ್ಮ ಕಡೆಗೆ ತಿರುಗುವ ಆತನಾಗಿದ್ದಾನೆ. ನಿಮ್ಮನ್ನು ಆತನು ಉಪಯೋಗಿಸುವವನಾಗಿದ್ದಾನೆ. ನಿಮ್ಮ ಆಸಕ್ತಿಯನ್ನು ನೋಡಿ ನಿಮ್ಮಲ್ಲಿ ತನ್ನ ಆತ್ಮನನ್ನು ಇರಿಸಿ ನಿಮ್ಮೆಲ್ಲ ಪಾಪಗಳನ್ನು ಕ್ಷಮಿಸಿ ಕರ್ತನಿಗಾಗಿ ಉರಿಯುವಂಥವರಾಗಿ, ಕರ್ತನಿಗಾಗಿ ಜೀವಿಸುವಂಥವರಾಗಿ, ಕರ್ತನಿಗಾಗಿ ಉತ್ಸಾಹವುಳ್ಳವರಾಗಿ ಜೀವಿಸುವಂತೆ ಕರ್ತನು ಸಹಾಯ ಮಾಡ್ತಾನೆ. ಹಾಗಾದರೆ ತಿರುಗಿಕೊಳ್ಳಿರಿ, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಕರ್ತನು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪರೀಕ್ಷೆ ಮಾಡಿಕೊಳ್ಳೋಣ. ನೀವು ಬೆಚ್ಚಗುಳ್ಳವರಾಗಿದ್ದರೆ ಇನ್ನೂ ಹೆಚ್ಚಾಗಿ ಕರ್ತನಲ್ಲಿ ಆಸಕ್ತಿ ಉಳ್ಳವರಾಗಿ ಇನ್ನೂ ದೇವರಿಗಾಗಿ ಕಾರ್ಯ ಮಾಡಿರಿ. ನೀವು ತಣ್ಣಗಿರುವುದಾದರೆ ನೀವು ಮಾನಸಾಂತರ ಹೊಂದಿಕೊಳ್ಳಲೇಬೇಕು. ಯಾಕೆಂದರೆ ದೇವರ ಭಯ ಇಲ್ಲದವರು, ದೇವರನ್ನು ಬಿಟ್ಟವರು ನಾಶವಾಗಿ ಹೋಗ್ತಾರೆ ಎಂಬುದಾಗಿ ವಾಕ್ಯ ಹೇಳ್ತದೆ. ದೇವರು ಇಲ್ಲದೆ ನಾವು ಏನನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇವರು ಇಲ್ಲದೆ ನಾವು ನಾಶವಾಗಿ ಹೋಗ್ತೇವೆ. ನಂತರ ಈ ಉಗುರು ಬೆಚ್ಚಗಿನ ಜೀವಿತ, ದೇವರಿಗೆ ಇಷ್ಟವಿಲ್ಲದೆ ಇರುವ ಜೀವಿತ, ದೇವರು ಆ ಜೀವಿತವನ್ನು ಕಾರಿ ಬಿಡ್ತೇನೆ ಅಥವಾ ತೆಗೆದು ಹಾಕ್ತೇನೆ ಎಂಬುದಾಗಿ, ಕಾರಿ ಬಿಡ್ತೇನೆ ಎಂಬುದಾಗಿ ಹೇಳುವುದಾದರೆ ದಬ್ಬಲ್ ಪಡ್ತೇನೆ, ನನಗೆ ಇಷ್ಟವಿಲ್ಲ ಎಂಬುದಾಗಿ ಅದು ತಿಳಿಸುವಂಥದ್ದಾಗಿದೆ. ಹಾಗಾದರೆ ದೇವರಿಗೆ ಇಷ್ಟವಿಲ್ಲದೆ ಇರುವ ಜೀವಿತ ನಮಗೆ ಬೇಡ. ದೇವರು ಇಲ್ಲದೆ ಇರುವ ಜೀವಿತ ಬೇಡ. ದೇವರಿಗಾಗಿ ಉತ್ಸಾಹವುಳ್ಳವರಾಗಿ, ದೇವರೊಟ್ಟಿಗೆ ಐಕ್ಯವಾಗಿ ಇನ್ನೂ ಹೆಚ್ಚಾಗಿ ಕರ್ತನಿಗಾಗಿ ಜೀವಿಸುವಂಥ ಬೆಚ್ಚಗಿನ ಜೀವಿತವನ್ನು ನಾವು ಈ ಸಮಯದಲ್ಲಿ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಏಸಪ್ಪ, ಯಾರೆಲ್ಲ ಇವತ್ತು ಉಗುರು ಬೆಚ್ಚಗಿನ ಜೀವಿತದಲ್ಲಿದ್ದಾರೋ ಅವರ ಜೀವಿತದಲ್ಲಿ ಮಾನಸಾಂತರಗೊಳಿಸು. ಯಾರಿನ್ನೂ ತಣ್ಣಗಾಗಿದ್ದಾರೋ, ಭಕ್ತಿ ಇಲ್ಲದೆ, ಭಯ ಇಲ್ಲದೆ, ಪ್ರಾರ್ಥನೆ ಇಲ್ಲದೆ, ದೇವರೇ ನಿನ್ನೊಟ್ಟಿಗೆ ಐಕ್ಯತೆ ಇಲ್ಲದೆ ನೀನನ್ನು ಬಿಟ್ಟಿದ್ದಾರೋ ಏಸಪ್ಪ, ಅವರ ಮನ ಹೃದಯಗಳಲ್ಲಿ ಮಾತನಾಡು, ಅವರಲ್ಲಿ ಮಾನಸಾಂತರ ಹುಟ್ಟಿಸು. ದೇವರೇ, ಯಾರೆಲ್ಲ ಬೆಂಕಿಯಾಗಿದ್ದಾರೋ ಇನ್ನೂ ಹೆಚ್ಚಾಗಿ ನಿನಗಾಗಿ ಪ್ರೋತ್ಸಾಹವುಳ್ಳವರಾಗಿ, ನಿನಗಾಗಿ ದೇವರೇ ಇನ್ನೂ ಅನೇಕ ಕಾರ್ಯಗಳು ಮಾಡುವಂಥ ಮಕ್ಕಳಾಗಿ ಅವರನ್ನು ಇನ್ನೂ ಪವಿತ್ರ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ರಾಜ, ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇವೆ. ನೀವು ಸಹಾಯ ಮಾಡು. ಈ ವಾಕ್ಯವನ್ನು ಕೇಳಿದ ಸಹೋದರ ಸಹೋದರಿಯರ ಹೃದಯದಲ್ಲಿ ಮಾನಸಾಂತರ ಹುಟ್ಟಿಸು, ಬದಲಾವಣೆ ಆಗಲಿ. ನಿನ್ನ ವಾಕ್ಯ ಹೇಳುವ ಪ್ರಕಾರ ದೇವರ ಕಡೆಗೆ ತಿರುಗಿಕೊಳ್ಳುವಂಥ ಮನಸ್ಸು ದೇವರ ಅವರಲ್ಲಿ ನೀವು ಸಮಯದಲ್ಲಿ ಹುಟ್ಟಿಸಿ, ನೀವು ತಾನೇ ಅವರ ಜೀವಿತವನ್ನು ಬದಲಾಯಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ. ಆಮೇನ್, ಆಮೇನ್. ದೇವರು ಈ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.